ಹೊಸಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಮ್ಮ ಬೆಂಗಳೂರು ಬುಲ್ಸ್ದು ಸೀಸನ್ ಅಂತೂ ಎಂಡ್ ಆಯ್ತು. ಅದು ಕೂಡ ಟಾಪ್ 3ಗೆ ಕ್ವಾಲಿಫೈ ಹಾಕೊಂಡು ಒನ್ ಆಫ್ ದ ಅಜೀಬ್ ಪರ್ಫಾರ್ಮೆನ್ಸ್ ಕೊಡ್ತು. ಇದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಸ್ಕ್ವಾಡ್ ನ ನೋಡ್ತಾ ಇದ್ರೆ, ಈ ಬಾರಿಯ ರಿಟೆನ್ಷನ್ ಅಲ್ಲಿ ರಿಟರ್ನ್ ಆಗದೆ ಇರುವಂತ, ಈ ಬಾರಿ 100% ಡ್ರಾಪ್ ಔಟ್ ಮಾಡುವಂತ ಕೇಪಬಿಲಿಟಿ ಯಾವ್ಯಾವ ಪ್ಲೇಯರ್ಸ್ ಗಳ ಮೇಲೆ ಇದೆ. ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮ್ಯಾಕ್ಸಿಮಮ್ ಎಷ್ಟು ಜನರನ್ನ ರಿಟರ್ನ್ ಮಾಡಬಹುದು, ಅದೇ ರೀತಿ ಎಷ್ಟು ಜನರನ್ನ ಯಾರ್ಯಾರನ್ನ ಹೊರಗಡೆ ಬಿಡಬಹುದು ಅನ್ನೋದನ್ನ ನನಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಈ ಬಾರಿ ಅಜೀಬ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ಪ್ಲೇಯರ್ಸ್ 100% ಬಿಡತ್ತೆ. ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ಎಷ್ಟು ಜನ ಪ್ಲೇಯರ್ಸ್ ಗಳನ್ನ ಇನ್ ಮಾಡಬಹುದು ಅನ್ನೋದನ್ನ, ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟಿವ್ ಹೋಗೋದಾದ್ರೆ ಮ್ಯಾಕ್ಸಿಮಮ್ PKL ಅಂತ ಬಂದ್ರೆ, ಕಬಡ್ಡಿ ಅಂತ ಬಂದ್ರೆ ಹೆಚ್ಚಿನದಾಗಿ ಎಲ್ಲಾ ಪ್ಲೇಯರ್ಸ್ ಗಳನ್ನ ಒಂದನ್ನ ಮ್ಯಾಕ್ಸಿಮಮ್ ಒಂದು 4ರಿಂದ 5 ಜನ ಪ್ಲೇಯರ್ಸ್ ಗಳನ್ನ ರಿಟರ್ನ್ ಮಾಡ್ಕೊಂಡು ಮತ್ತೆ ಎಲ್ಲರನ್ನು ಕೂಡ ಆಪ್ಷನ್ ಗೆ ಬಿಡ್ತಾರೆ. ಮತ್ತೆ ಮೇನ್ ಹಾಕೊಂಡು ಏನಾದ್ರೂ ಅಷ್ಟು ಪರ್ಫಾರ್ಮೆನ್ಸ್ ಇದೆ ಆ ಟೀಮ್ ನ ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರತ್ತೆ. ಅಷ್ಟೇ ಬಿಟ್ರೆ ಮ್ಯಾಕ್ಸಿಮಮ್ PKL ಅಂತ ಬಂದ್ರೆ ಕಬಡ್ಡಿಲಿ ಹೆಚ್ಚಿನದಾಗಿ ಎಲ್ಲರನ್ನು ಬಿಟ್ಟೇ ಬಿಡ್ತಾರೆ ಒಳ್ಳೆ ಟೀಮ್ ನ ಬಿಲ್ಡ್ ಮಾಡ್ಲಿಕ್ಕೆ. ಅದೇ ರೀತಿ BC ರಮೇಶ್ ಅವರು ಕೂಡ ಒಂದು ಮ್ಯಾಕ್ಸಿಮಮ್ 3ರಿಂದ 4 ತಲೆ ಅಂದ್ರೆ 4 ಜನ ಪ್ಲೇಯರ್ಸ್ ಗಳನ್ನ ಮಾತ್ರ ಇಟ್ಕೊಳ್ಳುವಂತ ಸಾಧ್ಯತೆ ಇದೆ. ಅದರಲ್ಲಿ ಮೇನ್ ಹಾಕೊಂಡು ರೈಡರ್ ಅಲ್ಲಿ 1-2 ಜನ, ಅದೇ ರೀತಿ ಡಿಫೆನ್ಸ್ ಅಲ್ಲಿ 1-2 ಜನ, ಇಬ್ರು ಅಲ್ಲ ನನ್ನ ಪ್ರಕಾರ ಒಬ್ಬರನ್ನ ಇಟ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಅದು ಯಾರ್ಯಾರು, ಅದೇ ರೀತಿಯಾಗಿ ಈ ಬಾರಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನಮ್ಮ ಬೆಂಗಳೂರು ಬುಲ್ಸ್ ಪ್ಲೇ ಆಫ್ಸ್ ಗೆ ಹೋದ ತಕ್ಷಣ ಅಂತೂ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟದಂತೂ ಹೌದು. ಈ ಬಾರಿಯ ಸ್ಕ್ವಾಡ್ ನಲ್ಲಿ ರೈಡಿಂಗ್ ಅಲ್ಲಿ ಅಂತ ಬಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ 100% ನಮ್ಮ ಕೋಚ್ BC ರಮೇಶ್ ಅವರು 100% ಈ ಬಾರಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ಅಲ್ರಿಜಾ ಅವ್ರು ಒಬ್ರನ್ನ ಇಟ್ಕೊಳ್ಳುವಂತ ಸಾಧ್ಯತೆ ಇದೆ. ಅಥವಾ ನಂಬ್ಲಿಕ್ ಬರಲ್ಲ, ಅವ್ರನ್ನು ಕೂಡ ನನ್ನ ಪ್ರಕಾರ ಆಪ್ಷನ್ ಗೆ ಬಿಡುವಂತ ಸಾಧ್ಯತೆನೂ ಇದೆ. ನನ್ನ ಪ್ರಕಾರ ಅವ್ರನ್ನ ಬೈಬ್ಯಾಕ್ ಮಾಡ್ತಾರೆ, ಅವ್ರನ್ನ ಆಪ್ಷನ್ ಗೆ ಬಿಡೋವಲ್ದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು BC ರಮೇಶ್ ಅವರು. ಅಲ್ರಿಜ್ ಅವ್ರ ಒಬ್ರನ್ನ ಬಿಟ್ರೆ ಮತ್ತೆ ಎರಡನೇ ಪ್ಲೇಯರ್ ಹಾಕೊಂಡು ನನ್ನ ಪ್ರಕಾರ ಗಣೇಶ್ B ಅವ್ರನ್ನೊಂದು ಇಟ್ಕೊಳ್ಳುವಂತ ಸಾಧ್ಯತೆ ಇದೆ. ಇದು ನನ್ನ ಪ್ರಕಾರ ಡೌಟ್ಫುಲ್ ಆದ್ರೂ ಕೂಡ ಗಣೇಶ್ B ಅವ್ರನ್ನೊಂದು ಇಟ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರೋದು. ರೈಡಿಂಗ್ ಅಲ್ಲಿ ಇವರಿಬ್ರು ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇವರಿಬ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೊಟ್ಟಿರುವುದಕ್ಕಾಗಿ ಅಲ್ರಿಜ್ ಅವರು ನನ್ನ ಪ್ರಕಾರ 100% ಇವ್ರನ್ನಂತೂ ಇಟ್ಕೊಳ್ಳೇಬೇಕು. ಆ ರೀತಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಆಗಿರೋದ್ರಿಂದ ಒಳ್ಳೆ ರೈಡಿಂಗ್ ಅನ್ನ ಈ ಬಾರಿ ಸೀಸನ್ ಅಲ್ಲಿ ತೋರಿಸಿದ್ರು. ಒಳ್ಳೆ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಇವರೇ ರೈಡಿಂಗ್ ಅಲ್ಲಿ ಹೆಚ್ಚಿನದಾಗಿ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡು ಬಂದು ರೈಡಿಂಗ್ ಪಾಯಿಂಟ್ಸ್ ಗಳಲ್ಲಿ ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಕಾಂಟ್ರಿಬ್ಯೂಷನ್ ಇವರೇ ಕೊಟ್ಟಿರೋದ್ರಿಂದ ಅಲ್ರಿಜಾ ಮಿರ್ಜಾನಿ ಅವರು ಅಂತ 100% ಇರೋದಂತ ಹೌದು. ನೆಕ್ಸ್ಟ್ ಅಲ್ಲಿ ಗಣೇಶ್ B ಅವರು ಯಾಕಪ್ಪ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಈ ಬಾರಿ ಪರ್ಫಾರ್ಮೆನ್ಸ್ ಅವ್ರದ್ದು ಒಳ್ಳೇದಾಗಿ ಬಂದಿರೋದ್ರಿಂದ ಗಣೇಶ್ B ಅವರು ಒನ್ ಆಫ್ ದ ಬೆಸ್ಟ್ ಆಯ್ಕೆ ಆಗ್ತಾರೆ. ಏನಾದ್ರೂ ಆಪ್ಷನ್ ಹೋದ್ರೆ ಹೈ ಪ್ರೈಸ್ ಗೆ ಹೋಗುವಂತ ಸಾಧ್ಯತೆ ಇರೋದ್ರಿಂದ ನನ್ನ ಪ್ರಕಾರ ಗಣೇಶ್ B ಅವರು ಕೂಡ ಒಳ್ಳೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಗೆ ಈ ಬಾರಿ ಸೀಸನ್ ನಲ್ಲಿ ಕೊಟ್ಟಿರುವಂತ ಅವಕಾಶ, ಸಿಕ್ಕಿರುವಂತ ಅವಕಾಶ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು ಗಣೇಶ್ B ಅವರು ಅಂತ ಅನ್ನಿಸ್ತಾ ಇರೋದು. ಅದಕ್ಕಾಗಿ ಇವರಿಬ್ರು ರೈಡಿಂಗ್ ಅಲ್ಲಿ ಇಟ್ಕೊಂಡ್ರೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ಸ್ಟ್ರೆಂತ್ ಅಂಡ್ ಒಳ್ಳೆ ಟೀಮ್ ನೇ ಬೈಬ್ಯಾಕ್ ಮಾಡೋ ತರ ಆಗತ್ತೆ ನಮ್ಮ ಬೆಂಗಳೂರಿಗೆ. ಅದಕ್ಕಾಗಿ BC ರಮೇಶ್ ಅವರು ಯಾವ ರೀತಿ ಥಾಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಇವರಿಬ್ರು ಮೇನ್ ಹಾಕೊಂಡ್ರೆ ನಮ್ಮ ರೈಡಿಂಗ್ ಅಲ್ಲಿ ಇರ್ಲೇಬೇಕಾಗತ್ತೆ ಅಂತ ಅನ್ನಿಸ್ತಾ ಇರೋದು. ಇವರಿಬ್ರನ್ನ 100% ಬೈಬ್ಯಾಕ್ ಮಾಡೋದಂತ ಹೌದು. ನೆಕ್ಸ್ಟ್ ಅಲ್ಲಿ ಡಿಫೆನ್ಸ್ ಗಳು ಹೋಗೋದಾದ್ರೆ ಆಲ್ರೌಂಡರ್ಸ್ ಗಳ ಕ್ಯಾಟಗರಿ ನನ್ನ ಪ್ರಕಾರ ಯಾರು ಇಲ್ಲ ಅಷ್ಟೊಂದು ಕೇಪಬಿಲಿಟಿ. ಮತ್ತೆ ಅಲ್ರಿಜ್ ಅವ್ರ ಒಬ್ಬರನ್ನ ಬಿಟ್ರೆ ಮತ್ತೆ ಯಾರು ಆಲ್ರೌಂಡರ್ಸ್ ಗಳು ಅಷ್ಟೊಂದೇನು ನಮ್ಮ ಬೆಂಗಳೂರು ಬುಲ್ಸ್ ಕಾಣಿಸ್ಕೊಂಡಿಲ್ಲ. ಅದೇ ರೀತಿ ಡಿಫೆನ್ಸ್ ಅಲ್ಲಿ ಹೋಗೋದಾದ್ರೆ ಒಂದೇ ಒಂದು ಡಿಫೆನ್ಸ್ ಅಲ್ಲಿ ಯಾರಪ್ಪ ಅಂತ ಹೇಳಿದ್ರೆ ಯಂಗ್ ಟೀಮ್ ಅಲ್ಲಿ ಯಂಗ್ ಪ್ಲೇಯರ್ ಆಗಿರುವಂತ ನಮ್ಮ ದೀಪಕ್ ಶಂಕರ್ ಅವ್ರ ಅಂತಾನೆ ಹೇಳ್ಬೋದು. ದೀಪಕ್ ಶಂಕರ್ ಅವ್ರು ಒಬ್ಬರನ್ನ ನಮ್ಮ ಬೆಂಗಳೂರು ಬುಲ್ಸ್ ರಿಟರ್ನ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಈ ಬಾರಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಕ್ಕಿರುವಂತ 2 ಮ್ಯಾಚ್ ಆಟ ಆಡಿದ್ರು ಕೂಡ ನೆಕ್ಸ್ಟ್ ಅಲ್ಲಿ ಸಿಕ್ಕಿರುವಂತ ಪರ್ಫಾರ್ಮೆನ್ಸ್ ಒನ್ ಆಫ್ ದ ಕ್ರೇಜಿಯಸ್ಟ್ ಮಾಡಿರೋದಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ನನ್ನ ಪ್ರಕಾರ ದೀಪಕ್ ಶಂಕರ್ ಅವ್ರ ಒಬ್ರು ಅಥವಾ ಯೋಗೀಶ್ ಅವ್ರ ಕ್ಯಾಪ್ಟನ್ ಅವ್ರನ್ನು ಕೂಡ ರಿಟರ್ನ್ ಮಾಡಿದ್ರು, ಬೈಬ್ಯಾಕ್ ಮಾಡಿದ್ರು ಮಾಡ್ಬೋದು ಅವ್ರನ್ನ ಆಪ್ಷನ್ ಗೆ ಬಿಡದೆ. ಮತ್ತೆ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಎಲ್ಲರೂ ನಮ್ಮ ಬೆಂಗಳೂರು ಬುಲ್ಸ್ ಇಂದ ಹೊರ ತೆಗೆಯುವಂತ ಮ್ಯಾಕ್ಸಿಮಮ್ 3ರಿಂದ 4 ಜನ ಪ್ಲೇಯರ್ಸ್ ಗಳು ಅಷ್ಟೇ ನಮ್ಮ ಬೆಂಗಳೂರು ಬುಲ್ಸ್ ಬೈಬ್ಯಾಕ್ ಮಾಡ್ರು ಕೂಡ. ಅದು BC ರಮೇಶ್ ಅವರು ಅಂತೂ 100% ಇಷ್ಟೇ ಜನರನ್ನ, ಇವ್ರನ್ನ ಬಿಟ್ರಂತೂ ಮತ್ತೆ ಯಾರನ್ನೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ 100% ರಿಟರ್ನ್ ಮಾಡಲ್ಲ ಅಂತ ಅನಿಸ್ತಾ ಇರೋದು. ಅದ್ರಲ್ಲಿ ಮೇಜರ್ ಹಾಕೊಂಡು ಯಾರ್ಯಾರು ಹೊರಗಡೆ ಹೋಗ್ತಾರೆ ಒಂದು ಸ್ವಲ್ಪ ಜನ, ಮತ್ತೊಂದು 2 ಜನರು ಯಾರನ್ನಾದ್ರು ಹೇಳ್ಬೋದು. ಅಷ್ಟೇ ಬಿಟ್ರೆ ಮ್ಯಾಕ್ಸಿಮಮ್ ನಮ್ಮ ಬೆಂಗಳೂರು ಬುಲ್ಸ್ ಟಾಪ್ ಪರ್ಫಾರ್ಮರ್ ಆಗಿರುವಂತ ಈ ಟಾಪ್ 3 ಪ್ಲೇಯರ್ಸ್ ಗಳಂತೂ 100% ಇದ್ದೇ ಇರ್ತಾರೆ ಅಂತ ಅನಿಸ್ತಾ ಇರೋದು. ನೆಕ್ಸ್ಟ್ ಅಲ್ಲಿ 100% ಬಿಡುವಂತವ್ರು ಯಾರಪ್ಪ ಅಂತ ಕೇಳೋದಾದ್ರೆ ಆಕಾಶ್ ಹಿಂದೆ ಅವರೆಲ್ಲ ಈ ಬಾರಿ ಹೊಸದಾಗಿ ಟೀಮ್ ನ ಬಿಲ್ಡ್ ಮಾಡೋದಂತೂ 100% ಹೌದು ನಮ್ಮ ಬೆಂಗಳೂರು ಬುಲ್ಸ್. ಆಕಾಶ್ ಹಿಂದೆ ಮೈಪಾಲ್ ಅವರು, ಪಂಕಜ್ ಅವರು, ಮಂಜಿತ್ ಅವರು ಅಂಡ್ ಶುಭಮ್ ಅವರು ಅಂಡ್ ಆಶಿಶ್ ಮಲ್ಲಿಕ್ ಅವರು, ಗಣೇಶ್ B ಅವರು ಅಂಡ್ ಅಲ್ರಿಜ್ ಅವರು ಒಂದು 2 ಜನ ಅಷ್ಟೇ ರಿಟರ್ನ್ ಆಗೋದು. ಆಲ್ರೌಂಡರ್ಸ್ ಗಳ ಚಂದ್ರನಾಯಕ್ ಅವ್ರನ್ನ ಬಿಡ್ತಾರೆ, ಧೀರಜ್ ಅವ್ರನ್ನ ಬಿಡ್ತಾರೆ, ಅಸ್ಗಾರಿ ಅವ್ರನ್ನ ಬಿಡ್ತಾರೆ, ಸಾಹಿಲ್ ರಾಣಾ ಅವ್ರನ್ನ ಬಿಡ್ತಾರೆ, ಅಮಿತ್ ಠಾಕೂರ್ ಅವ್ರನ್ನ ಬಿಡ್ತಾರೆ, ಸಚಿನ್ ಅವ್ರನ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಬಿಡತ್ತೆ. ಅಲ್ರಿಜ್ ಅಂಡ್ ಗಣೇಶ್ B ಅವರು ಆಲ್ರೌಂಡರ್ ಅಲ್ಲಿ ಅಲ್ರಿಜ್ ಅವರು, ರೈಡಿಂಗ್ ಅಲ್ಲಿ ಗಣೇಶ್ B ಅವರು ಇಬ್ಬರನ್ನ ರಿಟರ್ನ್ ಮಾಡತ್ತೆ. ನೆಕ್ಸ್ಟ್ ಅಲ್ಲಿ ಡಿಫೆನ್ಸ್ ಕಡೆ ಹೋಗೋದಾದ್ರೆ ಯೋಗೀಶ್ ದೈ ಅವ್ರನ್ನೊಂದು ನನ್ನ ಪ್ರಕಾರ 100% ಬೈಬ್ಯಾಕ್ ಮಾಡತ್ತೆ ಮತ್ತೆ ರಿಟರ್ನ್ ಮಾಡತ್ತೆ. ಇವ್ರನ್ನ ಬಿಡ್ಲಿಕ್ಕೆ ಹೋಗಲ್ಲ ಕ್ಯಾಪ್ಟನ್ ಆಗಿರೋದ್ರಿಂದ. ಅದು ನನ್ನ ಪ್ರಕಾರ ಆಗುವಂತ ಸಾಧ್ಯತೆ ಇದೆ. ರಿಟರ್ನ್ ಮಾಡ್ತಾರೆ 100%, ಅಥವಾ ಮಾಡ್ದೇನು ಕೂಡ ಇರ್ಬೋದು. ಅಂಕುಶ್ ರಾಥ್ ಅವರಂತ 100% ಬಿಡ್ತಾರೆ.
ಸಂಜಯ್ ಧೂಲ್, ಮನೀಶ್ ಧೂಲ್, ಲಕ್ಕಿ ಕುಮಾರ್, ಸತ್ಯಪ್ಪ ಮ್ಯಾಥಿ ಅಂಡ್ ಶುಭಂ ರಾತೆ, ದೀಪಕ್ ಇವ್ರನ್ನ ದೀಪಕ್ ಅವ್ರೊಬ್ರನ್ನ ಅದೇ ರೀತಿ ಯೋಗೀಶ್ ಅವರ ಒಬ್ನ 3 ರಿಂದ 4 ಜನ 2 ರೈಡರ್ಸ್‌ಗಳು 2 ಡಿಫೆನ್ಸ್‌ನ ರಿಟರ್ನ್ ಮಾಡುವಂತ ಸಾಧ್ಯತೆ ಇದೆ ಅಷ್ಟೇ ಬಿಟ್ರೆ ಮತ್ತೆ ಎಲ್ಲರನ್ನೂ ಕೂಡ ಬಿಡತ್ತೆ. ಹ್ಯೂಜ್ ಪರ್ಸ್ ವ್ಯಾಲ್ಯೂ ಜೊತೆ ಹೋಗುವಂತ ಸಾಧ್ಯತೆ. ಈ ಬಾರಿ ಮ್ಯಾಕ್ಸಿಮಮ್ ಎಲ್ಲ ಪ್ಲೇಯರ್ಸ್‌ಗಳು ಹೊರಗಡೆ ಬರೋದ್ರಿಂದ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತವ್ರು ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ದೊಡ್ಡ ದೊಡ್ಡ ನೇಮ್ ಇರುವಂತ ಪ್ಲೇಯರ್ಸ್‌ಗಳು. ಅದ್ಕಾಗಿ ಈ ಬಾರಿ ಒಳ್ಳೆ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಒಂದು ಒಳ್ಳೆದಾಗಿ ಟಾರ್ಗೆಟ್ ಮಾಡತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಅನ್ನಿಸ್ತಾ ಇರೋದು. ಅದ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್‌ನ ಇಷ್ಟು ಜನ ಪ್ಲೇಯರ್ಸ್‌ಗಳಂತೂ 100% ರಿಲೀಸ್ ಆಗ್ತಾರೆ. ಡಿ.ಸಿ. ರಮೇಶ್ ಅವರಂತೂ 100% ಒಳ್ಳೆ ಟೀಮ್‌ನ ಬಿಲ್ಡ್ ಮಾಡ್ಲಿಕ್ಕೆ ತಲೆಗೆ ಉಪಯೋಗಿಸ್ತಿರೋದು. ಮತ್ತೆ ಡಿಫೆನ್ಸ್‌ನ ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ರು 1000 ಸಾರಿ ಹೇಳ್ತಾರೆ. ಅದ್ಕಾಗಿ ಡಿಫೆನ್ಸ್‌ನಂತೂ 100% ಸ್ಟ್ರಾಂಗ್ ಮಾಡ್ಕೊಂಡು ಹೋಗೋದಂತೂ ಹೌದು ಡಿ.ಸಿ. ರಮೇಶ್ ಅವರು ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು. ನೋಡು ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ಯಾರ್ಯಾರನ್ನ ರಿಲೀಸ್ ಮಾಡತ್ತೆ ಮ್ಯಾಕ್ಸಿಮಮ್ ಹಾಕೊಂಡು ಎಲ್ಲರನ್ನೂ ರಿಲೀಸ್ ಮಾಡತ್ತೆ. ರಿಟರ್ನ್ ಎಷ್ಟ್ ಜನರನ್ನ ಮಾಡತ್ತೆ, ಅದು ಯಾರು ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಪಿಕೆ ಇನ್ಫಾರ್ಮೇಷನ್‌ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.